ಈಗ ಒಂದು 25 ಮೇಲೆ ಅದಾವ ರೀ. 25 ಮೇಲೆ ಪ್ರತಿಯೊಂದು 30 ಮಟ್ಟ ಅದಾವ ರೀ. ಇದು ಅದಕ್ಕೆ ಜಾಸ್ತಿ ಆಗ್ಬೋದು. ಜಾಸ್ತಿ ಆಗುತ್ತೆ ರೀ ಇದು. ಅಂದ್ರೆ ಫೈಟ್ರು ಆಡೋದು ನೋಡಿದ್ರಪ್ಪ ಅಂದ್ರೆ ಇವು ಅವು ಆಡ್ಸಾರ ಇರ್ತಾರೆ, ಅವ್ರ ಮನಸ್ಸು ಮಾಡಿದ್ರೆ ಒಳ್ಳೆ ಚೆನ್ನಾಗಿ ಆಡ್ತೈತೆ ಅಂದ್ರಪ್ಪ ಲಕ್ಷಗಟ್ಲೆ ತೊಗೊಂತಾರೆ. ಇವನು ಲಕ್ಷಗಟ್ಲೆ ತೊಗೊಂತಾರೆ. ಹಿಂಗೆ ಎಳ್ಕೊಂಡು ಹಿಂಗೆ ಕರ್ಕೊಂಡು ಹೋಗಿ ಹಿಂಗೆ ಒಳಿಸಿ ಬಿಟ್ಟ ಅಂದ್ರಪ್ಪ ಮುಂದೆ ಯಾವ್ದಾರ ಇರಲಿ ಅದು ಉಳ್ಕೊಂಬಿಡ್ಬೇಕು. ಹಂಗೆ ಹೊಡಿತೈತಿ. ಹಲ್ಲು ಬಂದಿರ್ತಾವ ಅವಕ್ಕೆ, ಆ ಹಲ್ಲು ಕೆಡವಿ ಆ ಹಲ್ಲು ಬೀಳ್ತಾವು. ಆ ಹಲ್ಲು ಬಿದ್ದು ಹೊಳ್ಳಿ ಬರ್ತಾವಲ್ಲ, ಅದು 2 ಹಲ್ಲಿಲಿ ಐತೆ ಅಂತ ಅರ್ಥ. ಒಮ್ಗೆ ಬೀಳ್ತಾವೆ 2 ಹಲ್ಲು. ಎಷ್ಟು ಹಲ್ಲಿವರೆಗೆ ಇರುತ್ತೆ? 6 ಹಲ್ಲು 8 ಹಲ್ಲು. 8 ಒಂದು 2 ಕಿಲೋಮೀಟ್ರ್ ಬೈಕ್ ಹೆಂಗೆ ಓಡಿಸ್ತಾನೆ ಹಂಗೆ ಆ ಬೈಕಿನ ಜೊತೆಗೆ ಓಡಬೇಕು. ಎಷ್ಟು ಕಿಲೋಮೀಟರ್ ಫಾಸ್ಟ್? ಒಂದು 2 ಕಿಲೋಮೀಟರ್ ಒಂದು 45-50 ಕಿಲೋಮೀಟರ್ ಭಾರಿ ಫಾಸ್ಟ್ ಓಡಿಸ್ತಾನೆ. ಅದ್ರ ಜೊತೆಗೇನ ಓಡಿ ಬರ್ತಾವೆ ಗಾಡಿ ಜೊತೆಗೇನ. ನಮಸ್ತೆ, ಅಗ್ರಿಬ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಕೊಪ್ಪಳ ಜಿಲ್ಲೆಯ ಕೊಪ್ಪಳ ತಾಲೂಕು ಮೋರ ಗ್ರಾಮದಲ್ಲಿ ಇವ್ರದ್ದು ಒಂದು ಕ್ರೇಜ್ ಏನಪ್ಪ ಅಂತಂದ್ರೆ ಕುರಿ ಸಾಕಾಣಿಕೆ ಮಾಡೋದು, ಆಡು ಸಾಕಾಣಿಕೆ ಮಾಡೋದು, ಜೊತೆಗೆ ಕೋಳಿಗಳು ಆಗಿರ್ಬೋದು, ಸುಮಾರು ದನ ಕರುಗಳನ್ನು ಇವರು ಸಾಕಾಣಿಕೆ ಮಾಡೋದು. ಅದರಲ್ಲೇ ಒಂದು ಇನ್ನಿಷ್ಟು ವಿಶೇಷ ಏನಪ್ಪ ಅಂತಂದ್ರೆ ಫೈಟರ್ ಟಗರುಗಳನ್ನು ಸಾಕಾಣಿಕೆ ಮಾಡೋದು. ಈ ಫೈಟರ್ ಟಗರ್ ಯಾವ ಥರ ಸಾಕಾಣಿಕೆ ಮಾಡ್ತಾರೆ, ಅವಕ್ಕೆ ಯಾವ ಥರ ತರಬೇತಿ ಕೊಡ್ತಾರೆ, ಮತ್ತು ಅವನ್ನ ಯಾವ ಥರ ಮಾರಾಟಕ್ಕೂ ಕೊಡ್ತೀವಿ ಅಂತ ಹೇಳ್ತಾರೆ. ಜೊತೆಗೆ ಅವರು ಅದನ್ನೆಲ್ಲ ರೆಡಿ ಮಾಡಬೇಕಪ್ಪ ಅಂದ್ರೆ ಯಾವ ಥರ ರೆಡಿ ಮಾಡ್ತಾರೆ ಅಂತ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡೋದು, ಕಮೆಂಟ್ ಮಾಡೋದು, ಶೇರ್ ಮಾಡೋದು ಮರಿಬೇಡ್ರಿ. ಅವ್ರ ಹತ್ರ ಒಂದು 3 ಟಗರುಗಳದವು, ಅವು ಹೆಂಗೆ ಅವ್ನು ಯಾವ ಥರ ರೆಡಿ ಮಾಡಿದ್ರು ಅಂತ ಅವ್ರ ಜೊತೆ ಮಾತಾಡ್ಕೊಂಡು. ನಮಸ್ಕಾರ ಅಣ್ಣ, ನಿಮ್ಮ ಹೆಸರು? ನಿಮ್ಮ ಹೆಸರು? ನಮಸ್ಕಾರ ಸರ್, ನಮ್ಮ ಹೆಸರು ಬರಮಣ್ಣ ಅಂತೇಳಿ, ಮೂರಾಳ ಗ್ರಾಮ. ಏನು ಟಗರು ಭಾರಿ ಅದಾವಲ್ಲ, ಇವಕ್ಕೇನು ಹೆಸರಿಟ್ಟಿರ ಅಥವಾ ಏನಾದ್ರೆ? ಹೆಸರು ಏನಿಲ್ಲ ರೀ, ನಮ್ಮ ಮಗಂದು ಟಗರ ಪ್ರೇಮಿ ಅವ. ಆಮೇಲೆ ಇವನ್ನೆಲ್ಲ ಜೂಜಕ್ಕೆ ಬಿಡ್ಬೇಕಂತೇಳಿ ತೊಗೊಂಬಂದು ಜೋಪಾನ ಮಾಡಿದ. ಇವನ್ನ ಟ್ರೈನಿಂಗ್ ಇಲ್ಲೇ ಕೊಡ್ತಾನ. ಇವಕ್ಕ ಬಿಡ್ತಾನ. ಹಾ, ಮೊದಲು 1-2 ಇದ್ದು ರೀ, ಅವಕ್ಕ ಟೈರ್ ಗುದ್ದಿಸ್ತಿದ್ದ. ಟೈರ್ ಗುದ್ದಿಸೋದ್ರಲ್ಲಿದ್ದ ಈ ಕೋಡ್ ಬಿರುಕು ಬರ್ತಾವು. ಟೈರ್ ಗುದ್ದಿದಾಗ ಅದಿರ್ತೈತಲ್ಲ, ಅದ್ರದಾಗ ಕೋಡ್ ಬಿರುಕು ಬರ್ತಾವು. ಹಂಗಾಗಿ ಟೈರ್ ಗುದ್ದಿಸ್ಬಾರ್ದು ಅಂತೇಳಿ ಇವಕ್ಕ ಬಿಟ್ಟಿರ್ತಾನೆ. ಮುಂಜಾನೆ ಒಟ್ಟು ಒಂದೊಂದು ದಿನಕ್ಕೆ ಒಂದೊಂದು ಸಾರಿ, ರಾತ್ರಿ ಆಯ್ತು ಬೆಳಿಗ್ಗೆ ಆಯ್ತು, ಇದ್ರ ಜೊತೆಗೆ ಒಮ್ಮೊಮ್ಮೆ ಆಡಿಸ್ತಾನೆ. ಇವನ ಒಳ್ಳೆ ಚೆನ್ನಾಗಿ ಆಡ್ತಾವು. ಆಡಿದ ನಂತರ ಬೆಳಿಗ್ಗೆ ಎದ್ದು ಬೈಕ್ ತೊಗೊಂಡು ಇದನ್ನ ಇವತ್ತು ಓಡಿಸಿದ್ನೆಲ್ಲ ಬೈಕ್ನಿಂದ ಸ್ವಲ್ಪ ಈ ಮರಸಾಗ ಮಟ್ಟ ಹಿಡ್ಕೊಂಡು ಹೋಗ್ತಾನ. ಅಲ್ಲಿದ್ದ ಆ ರೋಡಿಗೆ ಹೋಗ್ಬಿಡ್ತಾನ. ಒಂದು 2 ಕಿಲೋಮೀಟರ್ ಬೈಕ್ ಹೆಂಗೆ ಓಡಿಸ್ತಾನ ಹಂಗೆ ಆ ಬೈಕಿನ ಜೊತೆಗೆ ಓಡಬೇಕು. ಎಷ್ಟು ಕಿಲೋಮೀಟರ್ ಫಾಸ್ಟ್? 2 ಕಿಲೋಮೀಟರ್ ಒಂದು 45-50 ಕಿಲೋಮೀಟರ್ ಭಾರಿ ಫಾಸ್ಟ್ ಓಡಿಸ್ತಾನ. ಅದ್ರ ಜೊತೆಗೇನ ಓಡಿ ಬರ್ತಾವೆ ಗಾಡಿ ಜೊತೆಗೇನ. ಒಂದು ದಿನಕ್ಕೆ ಇವತ್ತು ಇದನ್ನ ತಗೊಂಡು ಒಂದಿಲ್ಲ, ನಾಳೆ ಅದನ್ನ ಕರ್ಕೊಂಡು ಹೋಗ್ತಾನ. ದಿನ ಒಂದೊಂದು ಟಗರನ್ನ ಕರ್ಕೊಂಡು ಹೋಗಿ ಓಡಿಸ್ತಾನ. ಅಂದ್ರೆ ಅದು ಫೈಟ್ ಆಡ್ಬೇಕಾದ್ರೆ ದಮ್ ಹತ್ತಬಾರ್ದು ಅನ್ನೋ ಉದ್ದೇಶ. ದಮ್ ಗಳಿಬೇಕು. ಆಮೇಲೆ ಇವು ಕೊಳಗೇನದಾವಲ್ಲ, ರೋಡ್ಗೆ ಓಡಿದ್ರಪ್ಪ ಅಂದ್ರೆ ಈಗ ಕಟ್ಟಿದಲ್ಲೇ ಕಟ್ಟಿರ್ತೀವಿ, ಇಲ್ಲೆಲ್ಲ ಬೆಳೆದ ನೋಡಿ, ಇವು ರೋಡ್ಗೆ ಓಡಿದಾಗ ಕೀಳ್ತಾವೆ. ಹಿಂಗೆ ಕೀಳ್ಬೇಕು, ಇದು ಸವಿಬೇಕು. ಕಟ್ಟಿದಲ್ಲೇ ಕಟ್ಟಿದ್ರಪ್ಪ ಅಂದ್ರೆ ಇವು ಬೆಳೆದು ಬಿಡ್ತಾವೆ. ರೋಡಿಗೆ ಓಡಿದ್ರಪ್ಪ ಅಂದ್ರೆ ಇವು ಕೀಳ್ತಾವೆ, ಸವಿತಾವಲ್ಲ. ಹಂಗಾಗಿ ಬೆಳಿಗ್ಗೆ ಒಂದೊಂದು ದಮ್, ಇದನ್ನೊಂದು ದಮ್ ಅದನ್ನೊಂದು ದಮ್ ಓಡಿಸ್ತಿರ್ತಾನ. ಆಮೇಲೆ ಫೈಟ್ರಿಗೆ ಒಮ್ಮಿಗೆ ಹೋದ್ರಪ್ಪ ಅಂದ್ರೆ ಅಲ್ಲಿ ಕಣದಾಗ ಹೆದರ್ತಾವ ಮರಿಗೆ. ಒಂದಕ್ಕೊಂದು ನೋಡಿದ್ರ ಇಲ್ಲೆಲ್ಲ ಇವಕ್ಕೂ ಫೈಟ್ ಬಿಟ್ಟಾಗ ಸ್ವಲ್ಪ ಧೈರ್ಯ ಇರ್ತೈತಿ, ಆಡ್ತಾವ ಅನ್ನೋದೊಂದು ಧೈರ್ಯನೂ ಬರುತ್ತ. ಹಂಗಾಗಿ ಎಲ್ಲಿ ಬಿಟ್ಟಿಲ್ಲ, 2 ಹಲ್ಲು ಅದಾವ್ರಿ. 2 ಹಲ್ಲಿ ಅದಾವು. ಇನ್ಮೇಲೆ ಬಿಡ್ಬೇಕು ಅವನ್ನ. ಅಂದ್ರೆ 2 ಹಾಲಲ್ಲಿಲ್ಲ ಬಿಟ್ರಪ್ಪ ಅಂದ್ರೆ ಮರಿ ಅದೇ ಅದರ್ತಾವ ಅಂತೇಳಿ ಬಿಟ್ಟಿಲ್ಲ. ಇನ್ಮೇಲೆ ಎಲ್ಲಾರ ಅಂದ್ರ ಫಸ್ಟ್ ಹಲ್ಲು ಬಂದಿರ್ತಾವ ಅವಕ್ಕ. ಆ ಹಲ್ಲು ಕೆಡವಿ ಆ ಹಲ್ಲು ಬೀಳ್ತಾವು. ಆ ಹಲ್ಲು ಬಿದ್ದು ಹೊಳ್ಳಿ ಬರ್ತಾವಲ್ಲ, ಅದು 2 ಹಲ್ಲಿಲಿ ಐತೆ ಅಂತ ಅರ್ಥ. ಒಮ್ಗೆ ಬೀಳ್ತಾವ 2 ಹಲ್ಲು. ಎಷ್ಟು ಹಲ್ಲಿವರೆಗೆ ಇರುತ್ತೆ? 6 ಹಲ್ಲು 8 ಹಲ್ಲು. 8 ಹಲ್ಲಿವರೆಗೆ. ಇವಕ್ಕೆ ಫುಡ್ ಹೆಂಗೆ ಕೊಡ್ತಾರೆ? ಫುಡ್ಡು ಇವಕ್ಕೆ ಬೆಳಿಗ್ಗೆ ಮೆಕ್ಕೆಜೋಳ ಕೊಡ್ತೀವಿ. ಅಂದ್ರೆ ಫುಡ್ ಹಾಕಂಗಿಲ್ಲ ರೀ. ಇವಕ್ಕೆ ಫುಡ್ ತಯಾರು ಮಾಡ್ತಾರಲ್ಲ, ಅದನ್ನ ಹಾಕಂಗಿಲ್ಲ. ಅದನ್ನ ಹಾಕಿದ್ರೆ ಸ್ವಲ್ಪ ಅದ್ರಾಗ ಕೆಮಿಕಲ್ ಎಲ್ಲ ಮಿಕ್ಸ್ ಇರ್ತಲ್ಲ, ಹಂಗಾಗಿ ಆ ಫುಡ್ ಹಾಕಂಗಿಲ್ಲ. ಹೊಟ್ಟು ಹಾಕ್ತೀವಿ. ಮೆಕ್ಕೆಜೋಳ ಗಟ್ಟಿ ಜೋಳನ ತಿನ್ನಿಸ್ತೀವಿ. ಆಮೇಲೆ ಇವು ಮುಳ್ಸಜ್ಜಿ ತಿನ್ನಿಸ್ತೀವಿ. ಈ ಹುಳ್ಳಿ ಪಳ್ಳಿ ಸ್ವಲ್ಪ ನೆನೆ ಹಾಕಿ, ಅಂದ್ರೆ ಸಜ್ಜಿ ಕುದಿಸಿ ತಿನ್ಸೋದು ಭಾಳ ಇದೆ. ಸಜ್ಜಿ ಕುದಿಯಕ್ಕೆ ಹಾಕಿರ್ತೀವಲ್ಲ, ಆ ಸಜ್ಜಿ ಸಂಗಟಿ ಮಾಡಿ ತಿನ್ಸಿದ್ರೆ ಭಾಳ ಇದು ಹಾಕೊಂಬೋದು. ಇನ್ನು ಎಷ್ಟು ಎತ್ತರ ಹಾಕೋ ಕುರಿ? ಎತ್ತರ ಏನಿಲ್ರಿ. ಇನ್ಮೇಲೆ 2 ಹಲ್ಲು ಅಂದ್ರೆ 6 ಹಲ್ಲಿಗೆ ಬರೋ ಮಟ್ಟ ಸ್ವಲ್ಪ ಮೈ ಹೊಡಿತೇವೆ. ಈಗೇನು ಮೈ ಹೊಡಿದಿಲ್ಲ, ಇನ್ಮೇಲೆ ಮೈ ಹೊಡಿತೇವೆ. ಇವನ್ನ ಸದ್ಯ ನೀವು ಎಲ್ಲಿಂದ ತಂದ್ರಿ? ಯಾವ ಥರ ಇದು ಮಾಡ್ಕೆ? ಇವನ್ನ ಕುಕ್ಕುನಪಳ್ಳಿ ಸಂತೆ ಇದನ್ನ ಕುಕ್ಕುನಪಳ್ಳಿ ಸಂತೆ ತಂದೀವ್ರಿ.
ಸಣ್ಣ ಮರಿ ಅಂದ್ರೆ ಅವನು ಸಣ್ಣವಿದ್ದಾಗ ಜಾಡ್ ನೋಡ್ತಾನ, ಹೂಬಾಲ್ ಇರ್ಬೇಕು, ಬೆಳಕಾಲ್ ಇರ್ಬೇಕು, ಕರೆ ಕೊಳಗಿರ್ಬೇಕು, ಕರೆ ಕೋಡ್ ಇರ್ಬೇಕು, ಇದು ಗಟ್ಟಿ ಬರುತ್ತೆ ಮರಿ ಅಂತ. ಆಮೇಲೆ ಈ ಥರ ಇದ್ರೆ ಶಾರ್ಪ್ ಮರಿ, ಈ ಥರ ಇದ್ರೆ ಶಾರ್ಪು, ಇದು ಕರೆ ಕೋಡ್ ಇರ್ಬೇಕು, ಕೊಳಗ ಇದು ಕರೆದಿರ್ಬೇಕು. ಇದು ಹಾಗೆ ಅದೇ ಥರ ಇದು ಇಲ್ಲೇ ನಮ್ಮೂರಾಗ ತೊಗೊಂಡ ನಾನು ಮನಸ್ಸು ಮಾಡಿ ಕುರಿಗಾರ್ತಲ್ಲೇ ಒಳ್ಳೆ ಮರಿ ಐತಿ ಇದು ನನಗೆ ಕೊಡು ಅಂತೇಳಿ ಆಟ ಬಿದ್ದು ತೊಗೊಂಡಿದ್ದು ನಾವು ನಮ್ಮೂರು ಹುಡುಗನ ಹತ್ರ. ಇದು ಸ್ವಲ್ಪ ಹಿಂಗೆ ಈಗ ಅಲ್ಲಿ ಕಣಕ್ಕಾದ್ರೆ ಬಿಟ್ಟಾಗ ರೂಢಿ ಹಿಂಗೆ ಎಳ್ಕಂದು ಹಿಂಗೆ ಕರ್ಕೊಂಡು ಹೋಗಿ ಹಿಂಗೆ ಒಳಸಿ ಬಿಟ್ಟ ಅಂದ್ರಪ್ಪ ಮುಂದೆ ಯಾವ್ದಾರ ಇರಲಿ ಅದು ಉಳ್ಕೊಂಬಿಡ್ಬೇಕು. ಹಂಗೆ ಹೊಡಿತೈತಿ ರೂಢಿ. ಮತ್ತೆ ಅಲ್ಲಿ ಮತ್ತೆ ಅದ್ರ ತಾಗಿದ್ದ ಕರ್ಕೊಂಡು ಹೋಗ್ಬೇಕಾದ್ರೆ ಹಿಂಗೆ ಕೋಡ್ ಹಿಡ್ಕೊಂಡು ಸುಮ್ಮನೆ ಕರ್ಕೊಂಡ್ರೆ ಸುಮ್ಮನೆ ಬರುತ್ತೆ. ಅಲ್ಲಿ ಹೋಗಿ ಹಿಂಗೆ ಸುಮ್ಮನೆ ಅಲ್ಲಿ ಹೋಗಿ ಹಿಂಗೆ ಕೈ ಬಿಟ್ಟ ಅಂದ್ರೆ ಹೊಳ್ಳಿ ಹೋಗಿ ಹೊಡೆದು ಬಿಡುತ್ತೆ. ಅದನ್ನ ಇಲ್ಲೇ ನಮ್ಮೂರ ತೊಗೊಂಡ್ರಿ. ಸಣ್ಣ ಮರಿ ಇತ್ತು, ಅದ್ರ ಸಣ್ಣ ಮರಿ ಇತ್ತು, ಒಳ್ಳೆ ಇಷ್ಟಪಟ್ಟದ್ದ ಈ ಕಲರ್ ಇದಕ್ಕೆ ಭಾಳ ಇಷ್ಟಪಟ್ಟು ಇದನ್ನ ಸಣ್ಣ ಮರಿ ಇದ್ದಾಗ 12,000 ಕೊಡ್ತೇವೆ ನಾನು. 12,000 ಈಗ ಕೊಟ್ರೆ ಆದ್ರೆ ಅದು ತೂಕ ಅವಾಗ ಕಟಗರಿಗೆ ಅವ್ರಿಗೆ ಕೊಟ್ರಪ್ಪ ಅಂದ್ರೆ 7,000 ರಿಂದ 8,000. ಅವ್ರು ಕಟಗಿರಿ ಕೊಟ್ರೆ ಬರೀ 7,000 ರಿಂದ 8,000 ಮರಿ ಅಷ್ಟು ಕಿಮ್ಮತ್ತಿತ್ತು. ಆದ್ರೆ ಇವನಿಗೆ ಮನಸ್ಸಿಗಿತ್ತು, ಬೇರೆದವ್ರೊಬ್ರು ಕೇಳಿದ್ರು ನನಗೆ ಬೇಕಾದ್ರೆ ನನಗೆ ಬೇಕಂತ ಕಾಂಪಿಟೇಷನ್ ಮೇಲೆ 12,000 ಕೊಟ್ಟು ತಗೊಂಡ. ಒಳ್ಳೆ ಮರಿ ಐತ್ರಿ ಇದು ಈ ಸದ್ಯ ಮಾರಿದಾರೆ ಈಗ ಒಂದು 25 ಮೇಲೆ ಅದಾವ್ರಿ. 25 ಮೇಲೆ ಪ್ರತಿಯೊಂದು 30 ಮಟ್ಟ ಅದಾವ್ರಿ. ಇದು ಅದಕ್ಕೆ ಜಾಸ್ತಿ ಆಗ್ಬೋದು. ಜಾಸ್ತಿ ಆಗ್ತಿರಿ ಇದು. ಅಂದ್ರೆ ಫೈಟ್ರು ಆಡೋದು ನೋಡಿದ್ರಪ್ಪ ಅಂದ್ರೆ ಇವು ಅವು ಆಡ್ಸಾರ ಇರ್ತಾರ, ಅವ್ರ ಮನಸ್ಸು ಮಾಡಿದ್ರೆ ಒಳ್ಳೆ ಚೆನ್ನಾಗಿ ಆಡ್ತೈತೆ ಅಂದ್ರಪ್ಪ ಲಕ್ಷಗಟ್ಲೆ ಅಂತ ತೊಗೊಂತಾರೆ. ಇವನು ಲಕ್ಷಗಟ್ಲೆ ತೊಗೊಂತಾರೆ. ಅಂದ್ರೆ ಅದು ಆಟ ಆಡ್ತೈತಪ್ಪ, ಅದು ಆಡ್ತೈತೆ ಅನ್ನೋದು ಅವ್ರಿಗೆ ಗೊತ್ತಾಗುತ್ತೆ. ಅದು ಸುಮ್ಮನೆ ತಗೊಂಡು ಹೋಗಿಬಿಟ್ರೆ ಇದು ಮರಿ ಹೊಡಿತೈತಿ, ಇದು ಇಲ್ಲ, ಇದು ಹೆದರ್ತೈತಿ. ಅದ್ರ ಮರಿ ಹೊಡಿತೈತಿ ಪ್ರೈಸ್ ಅನ್ನಷ್ಟಿತ್ತಪ್ಪ ಅಂದ್ರೆ ಲಕ್ಷಗಟ್ಲೆ ತೊಗೊಂಡ್ಬಿಡ್ತಾರೆ. ಇವಕ್ಕೆ ಏನಾರ ತತ್ತಿ ಹಾಕ್ತಾನ್ರಿ, ಜವರಿ ತತ್ತಿ. ಆಮೇಲೆ ಹಾಲು ಏನಿಲ್ರಿ ಈಗ ಬೆಳಿಗ್ಗೆ ಎದ್ದ ಕೂಡಲೇ ಒಂದೊಂದು ತತ್ತಿ ಹಾಕ್ತಾನ್ರಿ, ಎರಡೆರಡು ಒಂದೊಂದು ತತ್ತಿ ಹಾಕ್ತಿರ್ತಾನೆ. ನಮ್ಮವ ಕೋಳಿದಾವಲ್ಲ ಜವರಿ ಕೋಳಿ ತತ್ತಿ ತೆಗೆದು ಹಾಕ್ತಿರ್ತಾನೆ. ರೂಢಿ ಆಗಿಬಿಟ್ಟವ್ರು. ಒಲೆ ಬರೀ ಸಿರಂಜಿ ತೊಗೊಂಬಂದ್ರಪ್ಪ ಅಂದ್ರೆ ಚಾಸ್ ತೊಗೊಂಬ ಸಿಡಿನ. ನಿಮ್ಗೆ ಏನಾರು ಗುದ್ದದಾಗ್ಲಿ ತೊಂದರೆ ಕೊಡೋದು? ನಮ್ಗೆ ಯಾರಿಗೆ ಏನು ತೊಂದ್ರೆ, ನಮ್ಮ ಹುಡುಗರು ಹಿಡ್ಕೊಂತಾರ, ನಮ್ಮ ಮನೆಗೆ ಹೆಣ್ಮಕ್ಳು ಹಿಡ್ಕೊಂತಾರ, ನಮಗೆ ಯಾರಿಗೆ ಏನು ಮಾಡಂಗಿಲ್ಲ. ಹೊರನಾರ ಯಾರ ಬಂದ್ರ ಬೇರೆದವ್ರಂತೂ ಬರೋದೇ ಇಲ್ಲ. ಅವ್ನು ನೋಡತ್ಲಿ ಹೆದರ್ತಾರ, ಆಡ್ದವ್ರು ಇರ್ತಾರೆ, ಎಲ್ಲೇ ಸುದ್ದಿ ಮರಿ ಅಂತ. ಯಾರಿಗೆ ನಮ್ಮ ಮನಾಗ ಯಾರಿಗೆ ಏನು ಮಾಡಲ್ರಿ. ಒಳ್ಳೆ ಸಭ್ಯ ಮರಿ. ಈಗ ಹೋದ್ರೆ ಎಲ್ಲಿ ಕಣಕ್ಕೆ ಹೋಗ್ಬೇಕಂತ ಏನೋ ಪ್ಲಾನ್? ಕನಕ ಹೋಗ್ಬೇಕ್ರಿ. ಇಲ್ಲಿ ಸಣ್ಣದ್ರಾಗ ಎಲ್ಲಾರ ಕಣ ಇದ್ರಪ್ಪ ಅಂದ್ರೆ ಬಿಡ್ತಾನ, ಹೋಕಿನ ಅಂತಿರ್ತಾನ. ನಾವ ಇರ್ಲಿ ಬಿಡೋ ಮರಿ ಅವ್ನು ಏನು ಮಾಡ್ತೀವಿ ಅಂತೀವಿ. ಆದ್ರೆ ಈಗ ಹೋದ್ರಪ್ಪ ಅಂದ್ರೆ ಒಂದೊಂದು ಒಯ್ಯೋದೇನೋ 3 ಒಯ್ತಾನಲ್ಲ ಒಂದಿಗೆ. ಇಲ್ಲಿ ಸಣ್ಣದ್ರಾಗ ಎಲ್ಲಾರ ಇದ್ರೆ ಹೋಗ್ಬೇಕಂತ ಪ್ಲಾನ್ ಮಾಡ್ಕೊಂಡ್ರೆ. ಅಂದ್ರೆ ಫಸ್ಟ್ ತರಬೇತಿ ಕೊಡ್ಬೇಕು, ತರಬೇತಿ ಇಲ್ಲೆಲ್ಲ ಟ್ರೈನಿಂಗ್ ತಯಾರಿ ಮಾಡ್ಬೇಕು. ಈಗ ಬಿಟ್ಟಿರ್ತಾನ ಮುಂಜಾನೆ ಎದ್ದು ಅಲ್ಲಿ ಹೊರಗೆ ಕಟ್ಟಿರ್ತೀವಿ. ಅಲ್ಲಿ ಹೊರಗೆ ಕಟ್ಟಿದಾಗ ಒಂದು ಬಿಡ್ತಾನ, ಬಿಟ್ಟು 2 ಬಿಡ್ತಾನ, ಬಿಟ್ಟು ಅವನು ಆಡಿಸ್ತಾನ. ಒಳ್ಳೆ ಆಡ್ತಾವ. ಅದ್ರ ಗೆಲ್ಲದ ಯಾವ್ದು? ಇದು ಎಲ್ಲರಿಗೆ ಇದೆ. ಅವು 2 ಇದೇ ಗೆಲ್ತ. ಎಲ್ಲ ವಯಸ್ಸು ಒಂದೇ, ಸೇಮ್ ವಯಸ್ಸು, 1 ವರ್ಷ. ಅಂದ್ರೆ ಎಲ್ಲಾರ ಪ್ರೈಸ್ ಹೊಡಿತಾನೆ ಇತ್ತ? ಪ್ರೈಸ್ ಹೊಡಿತಾರೆ. ಅದು ಗಟ್ಟಿ ಬರುತ್ತೆ ಅದು ಬರ. ಆದ್ರೆ ಮರಿ ನೋಡೋಕ್ಕೆಲ್ಲ ಇದೈತ್ರಿ ಈಗ ಸದ್ಯ. ಅದ್ರಷ್ಟು ಅದು ಅಲ್ಲೇ ಕೋಡು ಈಗ ಕುಡಿಯವ್ರಿ ಇವು. ಹಂಗೆ ಕೂಡ್ಬೇಕು ಕೋಡು. 2 ಸಲ ಕೋಡ್ ಕಿತ್ತಾನ್ರಿ ಇವನು. ಸಣ್ಣ ಇದ್ದಾಗ ಬೆಳೆದಾಗ 2 ಸಲ ಕೋಡ್ ಕಡಿಗೆ ಮಾಡ್ಯಾನ. ಅಲ್ಲಿ ಕಿತ್ತು ಬಿಡ್ತಾರ ಅವನು. ಕಿತ್ತಾಗ ಗಟ್ಟಿ ಬರ್ತಾವ ಕೋಡು. ಇದು ಒಂದು ಕಲೆ ಅಂತೀರ ಈ ಥರ ತಯಾರು ಮಾಡೋದನ್ನ? ಎಲ್ಲರಿಗೂ ಬರ ಇಲ್ಲ, ಅದು ಎಲ್ಲರಿಗೂ ಬರಂಗಿಲ್ಲ. ಒಬ್ಬೊಬ್ಬರು ಹುಚ್ಚ, ಅದು ಒಬ್ಬೊಬ್ಬರಿಗೆ ಒಂದೊಂದ್ರ ಹುಚ್ಚ. ಇದ್ರದ್ದು ಭಾಳ ಹುಚ್ಚು ನಮ್ಮ ಹುಡುಗಿಗೆ. ನಮ್ಗೊಂದು ಜಂಪ್ ನಿದ್ದೆ ಆದ್ರೂ ಅವನು ಬರೀ ಇದ್ರಾಗ ಇರ್ತಾನೆ. ನೋಡ್ರಿ ಸ್ನೇಹಿತರೆ, ಇವರು ಬರೀ ಟಗರು ಮರಿ ಕುರಿ ಮರಿ ಅಷ್ಟೇ ಸಾಕಲ್ಲ. ನಿಮ್ಗೆ ಆ ಕಡೆ ನಾನು ನಿಮ್ಗೆ ತೋರಿಸ್ತೀನಿ ಬೇಕಾರೆ. ಇವ್ರು ಬರೀ ಮನೆಗೆ ಟಗರು ಮರಿ ಅಂತ ಸಾಕಂಗಿಲ್ಲ. ನಾಯಿ ಸಾಕ್ತಾರ, ಟಗರು ಮರಿ ಸಾಕ್ತಾರ, ಆಡು ಸಾಕ್ತಾರ, ಕೋಳಿ ಸಾಕ್ತಾರ. ನೋಡ್ರಿ ವೆರೈಟಿ ತಳಿಗಳಿವೆಲ್ಲ. ಮತ್ತು ನೀವು ಯಾವುದು ಮುದೋಳ ತಳಿಗಳಾಗಿರ್ಬೋದು, ಇದು ಲ್ಯಾಬ್ ಅಂತಂದೇಳಿ ಈ ಥರ. ಮತ್ತು ಅದ್ರ ಜೊತೆಗೆ ಹೊಸ ಟಗರು ಅಂದ್ರೆ ಮವಳಿ ಟಗರ್ ಆಗಿರ್ಬೋದು, ಈ ಥರ ಟೆಂಗುರಿ ಆಗಿರ್ಬೋದು, ಕರೆಕುರಿ ಆಗಿರ್ಬೋದು. ಅದ್ರ ಜೊತೆಗೆ ಈ ಥರ ಕ್ರೇಜ್ ಇರುವಂಥದ್ದು ಅಂದ್ರೆ ಫೈಟರ್ ಟಗರ್ಗಳನ್ನು ಸಾಕಾಣಿಕೆ ಮಾಡೋದು.
ಇಂಥ ಟಗರು ಮರಿ ಸಾಕಾಣಿಕೆ ಮಾಡ್ಬೇಕಂದ್ರೆ ಒಂದು ಧೈರ್ಯ ಬೇಕು, ಹುಚ್ಚುತನ ಬೇಕಂತ ಹೇಳ್ತಾರೆ. ಮತ್ತು ಅವಕ್ಕೆ ನಾವು ಫುಡ್ ಹಂಗೆ ಕೊಡ್ತೀವಿ. ಸುಮಾರು 2 ಕಿಲೋಮೀಟ್ರ್ ನಮ್ಮ ಬೈಕಿಂದ ಓಡಿಸಾಡ್ತಾನೆ, ಜೊತೆಗೆ ಇಲ್ಲಿ ತರಬೇತಿ ಕೊಡ್ತಾನೆ. ನಮಗೇನು ಮಾಡಲ್ಲ, ಕಣಕ್ಕೆ ಬಿಟ್ಟರೆ ನಾವು ಹೊಡಿತೀವಿ ಅಂತ ಹೇಳ್ತಾರೆ. ಜೊತೆಗೆ ಇವನ್ನ ಮಾರಾಟನೂ ಮಾಡ್ತಾನೆ ಅಂತಂತ ಹೇಳ್ತಾರೆ. ಒಂದು ಒಳ್ಳೆಯ ಫೈಟರ್ ಯಾರು ಟಗರು ಮರಿಗಿರ್ಬೇಕಂದ್ರೆ ಇವ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಈ ಥರ ತರಬೇತಿ ಕೊಡುವಂಥ ತರಬೇತಿ ಕೊಟ್ಟಂಥ ಟಗರು ಮರಿಗಳನ್ನು ಕೊಡ್ತಾರೆ. ಅದೇ ಇದೇನಾದರೂ ವಿನ್ ಆಯ್ತು ಎಲ್ಲಾರ ಹೊಡಿತೈತೆ ಅಂತ ಗೊತ್ತಾದ್ರೆ ಇವನ್ನ ಲಕ್ಷ ಹೆಡ್ಲನ್ನು ಖರೀದಿ ಮಾಡಿರೋದಾರ. ನಾವು ತೊಗೊಂಡಿದ್ದು ಸುಮಾರು ಬೇಕೇ ಬೇಕಂತೇಳಿ ಒಂದು ನಾವು 6,000 ಹೋಗೋದು 12,000 ಕೊಟ್ಟು ನಾವು ತೊಗೊಂಡಂಥ ಟಗರು ಮರಿಗಳು. ಇವತ್ತು ನಾವು ಈ ಥರ ಸಾಕಾಣಿಕೆ ಮಾಡೋಂಥ ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.